ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂತೇಳಿ ಭಾವನೆ ಮಾಡ್ತೀನಿ ರೀ. ಇವತ್ತು ನಾನು ಫ್ರೀ ಇದ್ದೆ. ಒಂದಿಷ್ಟು ಮಾತಾಡಬೇಕು, ಒಂದಿಷ್ಟು ಕಾತಾಡಬೇಕು. ಹಾಗೆ ಈ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ ಆಗುತ್ತಿರುವಂಥ ಸೂಕ್ಷ್ಮ ವಿಷಯಗಳನ್ನು ನಿಮ್ಮ ಮುಂದೆ ಮಾತಾಡ್ಬೇಕಂತೇಳಿ ನಾನು ಬಂದೆ. ಭಾಳ ದಿನದ ತುಡಿತ ಇತ್ತು. ಬನ್ನಿರಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಗೆ ಇಷ್ಟ ಆದರೆ ಒಂದು ಸುಂದರವಾದ ಕಮೆಂಟ್ ಹಾಕಿರಿ. ಬರೀ ವಿಷಯ ತಿಳಿಯೋಣ. ಜಗತ್ತಿನಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅನ್ಬೋದು, ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ ಹುಟ್ಟಿದ್ದೇ ನಮ್ಮ ಭಾರತದಲ್ಲಿ ಜಾಸ್ತಿ. ಶರಣರು, ಸಂತರು, ಸೂಫಿ ಸಂತರು, ಮಹಾನ್ ದೇವತೆಗಳೆಲ್ಲ ನಮ್ಮ ಭಾರತದಲ್ಲೇ ಜನಿಸಿದರು. ಎಲ್ಲೋ ಆ ಕಡೆ ಈ ಕಡೆ ಒಂದಿಷ್ಟು ಯಾರೋ ಸಂತರು ಜನಿಸಿರ್ಬೋದು, ಬಟ್ ಭಾರತದಲ್ಲಿರುವಂಥ ಸಂತರ ಸಂಖ್ಯೆ, ಶರಣರ ಸಂಖ್ಯೆ, ಭಗವಂತರ ಸಂಖ್ಯೆ ಭಾಳಷ್ಟು ಇದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಈಗ 20ನೇ ಶತಮಾನದಾಗ ಏನಾಗಿತ್ತಪ್ಪ ಅಂದ್ರೆ, ಸಿಕ್ಕಾಪಟ್ಟಿ ಜನರು ಎಲ್ಲ ದೇವಮಾನವಾಗ್ಲಕ್ಕೆ ಹೊಂಟಾರ. ನೀವೆಲ್ಲ ನೋಡ್ರಿ, ಟಿ ವಿ ಒಳಗೆ ನೋಡ್ರಿ. ಇವತ್ತಿದ್ದವ ನಾಳೆ ದೊಡ್ಡ ಟ್ರೆಂಡಿಂಗ್ ಒಳಗೆ ಬಂದುಬಿಡ್ತಾರೆ ಕೆಲವೊಂದಿಷ್ಟು ಜನ. ನಾವು ನೋಡ್ತಾ ಇರ್ತೀವಿ. ಅದ್ರ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ. ಜನ ಮರಳೋ, ಜಾತ್ರೆ ಮರಳೋ, ಅಥವಾ ಅವರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು, ನಾವೇನು ಜಾಸ್ತಿ ಹೇಳಲ್ಲ. ಏನಾಗುತ್ತೆ, ಈಗಿನ ಒಂದು ಕಾಲಘಟ್ಟದಲ್ಲಿ ತಿಂಗಳಿಗೊಬ್ಬ ಜ್ಯೋತಿಷ್ಯ ಹುಡ್ತಾನೆ. ಅವನು ಏನ್ರಿ ಎಷ್ಟು ಭಾರಿ ಅದ್ಭುತ ಇಂಟ್ರ್ಯೂ ಕೊಡ್ತಾನಂದ್ರೆ, ನಮ್ಮಂಥ ಯೂಟ್ಯೂಬ್, ನಾನು ದೊಡ್ಡ ಯೂಟ್ಯೂಬ್ ಅಲ್ಲ, ಕೆಲವೊಂದಿಷ್ಟು ಚಾನಲ್ ಮೇಲೆ ಮಾತಾಡ್ತಾರೆ. ಪರ್ಫೆಕ್ಟಾಗಿ ಇವ್ರದ್ದೇ ಕರೆಕ್ಟ್ ಇದೆ ಅಲ್ರಿ, ಏನು ಭಾರಿ ಹೇಳ್ತಾರ. ಎಲ್ಲ ಜ್ಯೋತಿಷ್ಗಳು ಸುಳ್ಳು ಅನ್ನೋ ಹತ್ರ ಇಷ್ಟು ಭಾರಿ ಎಣ್ಣೆ ಉಪ್ಪು ಖಾರ ಹಚ್ಚಿ ಮಾತಾಡ್ತಾರೆ. ನನ್ನದೇ ವಾಸ್ತು ಸರಿ, ನನ್ನ ಜ್ಯೋತಿಷ್ಯ ಸರಿ, ನಾನು ಮಾಡುವಂಥ ಮಾಟ ಮಂತ್ರಗಳು, ನನ್ನ ದೇವತೆ ಭಾರಿ ಶ್ರೇಷ್ಠ ಇದೆ. ಎಲ್ಲೋ ಒಂದು ಕಡೆ ಒಂದಿಷ್ಟು ಗುಂಟಾವೈ ಜಾಗ ತಗೋತಾರೆ. ಯಾವುದೋ XYZ ದೇವತೆಯನ್ನು ಮಾಡ್ತಾರೆ. ಆಯಾ ಊರುಗಳಲ್ಲಿ ತಮ್ಮ ಏನೋ ಸುತ್ತಮುತ್ತ ಇರುತ್ತೆ, ಯಾವ ಪ್ರಭಾವ ಐತಿ, ಆ ದೇವತೆ ಹೆಸರ ಮ್ಯಾಗ ಒಂದು ಮೂರ್ತಿ ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲ ಶಾಲೆಗಿಲ್ ಹಾಕ್ಕೊಂಡು ಕೂತ್ಕೊಂಡು ಬಿಡೋದು. ಸಿಕ್ಕಾಪಟ್ಟೆ ರುದ್ರಾಕ್ಷಿ ಕೊಳಲ್ಲಿ ಮನೇಲಿ ಏನು ಅದು ಇದು ಹಿಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ. ಸ್ವಲ್ಪ ದಿನ ಆದಮೇಲೆ ಟಿ ವಿ ಏನಾದ್ರು ಕರೆಸ್ತಾರೆ, ಗುರೂಜಿ ಇವ್ರ ಸಮಸ್ಯೆ ಏನು ಹೇಳಿ ಅಂತೇಳಿ. ಏನು ಅದ್ಭುತ ಮಾತಾ, ಏನು ಅಬ್ಬಬ್ಬಬ್ಬ. ಹಿಂಗಾಗಿ ಏನಾಗತ್ತೆ, ಏನು ಈ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಜನ ತಂಡೋಪತಂಡೋಗಿ ಅವ್ರಂತೆಲ್ಲ ಹೋಗ್ತಾರೆ. ಹೋದ್ಮೇಲೆ ಗೊತ್ತಾಗತ್ತೆ, ಆ ಹೋಮ, ಈ ಹೋಮ, ಗಣ ಹೋಮ, ಆ ಹೋಮ, ಏನು ಹಾಕ್ರಿ ಖಾರ ಉಪ್ಪ ಇದರದ್ದು ಹೋಮ ಸ್ಟಾರ್ಟ್ರಿ. ಯಾಕಂದ್ರೆ ಅವ್ರದ್ದೊಂದು ಥಿಯರಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಮೊದಲೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಈ ಥರ ಮಾಡಿದರೆ ಹೆಂಗೆ, ಇದನ್ನು ಹೇಳಿದರೆ ಹೆಂಗೆ, ಎಲ್ಲ ಬಾಳೆ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಹಿಂಗಾಗಿ ತಿಂಗಳಿಗೊಬ್ಬ ಜ್ಯೋತಿಷ್ಯ ಸ್ಟಾರ್ಟ್ ಆಗ್ತಾನೆ. ವಾಸ್ತು ಪುರುಷ, ವಾಸ್ತು ತಜ್ಞ, ಆ ಕ್ಲಾಸ, ಈ ಕ್ಲಾಸ, ಅದಕ್ಕೆ ಹಚ್ಚ್ರಿ, ಇದಕ್ಕೆ ಹಚ್ಚ್ರಿ ಸ್ಟಾರ್ಟ್ ಮಾಡಿಬಿಡ್ತಾರೆ ರೀ. ಏನು ಭಾರಿ ನೋಡ್ಬೇಕ್ರಿ ಟಿ ವಿ ಒಳಗೆ. ದಿನಕ್ಕೊಬ್ಬ ಬರ್ತಾನೆ. ಎಂತೆಂಥ ನೋಡ್ರಿಲ್ಲ, ಎಲ್ಲರೂ ಹೋಗ್ಬಿಟ್ರು. ಅದಕ್ಕೆ ನಮ್ಮ ಬಬಲಾದಿ ಒಬ್ಬರು ಕಾಲಜ್ಞಾನಿ ಒಬ್ರು ಹೇಳಿದ್ರು, ಮುಗಲಾಗಿಂದ ಏನು ಗೊತ್ತು, ತೊಗಲ ಅದನ್ನು ಸೌಂಡ್ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲಿ ಖಡಕ್ಕಾಗಿ ಹೇಳ್ತಿದ್ರು. ಏನು ಗೊತ್ತು, ಈ ಜಗತ್ತಿನ ಮ್ಯಾಗಿನ ಮುಗಲಾಗ ಏನು ನಡೆದೈತೆ ಅನ್ನೋದು ಯಾವಾಗೂ ಗೊತ್ತಾಗಲ್ಲ. ಈ ಮುಂದೆ ಏನಾಗತ್ತೆ ಅಂದ್ರೆ, ಈ ಜ್ಯೋತಿಷಿಗಳು ಏನದಾರಲ್ಲ, ಈಗೇನು ಹೇಳೋರು ಅದಾರಲ್ಲ, ಕಣ್ಣಿ ಮಿಣಿಗಳು ಆಗಿ ಹೋಗ್ಯಾರತ್ತೆ ಆಗ್ತಾರೆ. ಕಣ್ಣಿ ಮಿಣಿ ಅಂದ್ರೆ ಏನು, ಈ ದನಗಳೊಳಗೆ ಕಟ್ತಾರೆ ನೋಡ್ರಿ, ಕೊಳ್ಳೊಳಗೆ ಕಣ್ಣಿ ಮಿಣಿ ಅಂದ್ರೆ ಆ ಗಂಟು ಹಾಕ್ತಾರಲ್ಲ, ಅಂಥ ಹಗ್ಗಾಗಿ ಇವರು ಇರ್ತಾರೆ. ಅಷ್ಟು ಬೆಲೆ ಇರೋಂಗಿಲ್ಲ ಇವ್ರಿಗೆ ಮುಂದೆ ಹೋಗಿ. ಯಾಕೆ ಇವ್ರದ್ದು ನಿಜನೇ ಇರೋಂಗಿಲ್ಲ. ನಾವು ಜ್ಯೋತಿಷ್ಯ ಸುಳ್ಳು ಅಂತ ಹೇಳಲ್ಲ. ಇವರು ಆಟ ಹೊಡ್ಕೊಂಡು ಬಂದಿರ್ತಾರಲ್ಲ, ಆ ಥರ ಈ ಮಾಡಿರಿ, ಈ ಥರ ಮಾಡಿ, ನನ್ನದೇ ವಾಸ್ತು ಸರಿ, ನನ್ನದೇ ಜ್ಯೋತಿಷ್ಯ ಸರಿ, ಯಾವುದು ನಂಬೋದು, ಯಾವ್ದು ಬಿಡೋದು, ಯಾವುದು ಚಾನಲ್ ನಾವು ಓಪನ್ ಮಾಡ್ತೀರಿ, ಎಲ್ಲರದ್ದು ಬೇರೆ ಬೇರೆ ಬರುತ್ತೆ. ಅವರ ಜ್ಯೋತಿಷ್ಯ, ಅವರ ದಿನ ಪಂಚಾಂಗ, ವಾರ್ಷಿಕ ಭವಿಷ್ಯ, ಅಬ್ಬಬ್ಬ ಏನು ರೀ. ನೋಡಿ ನೋಡಿ ನಮಗೂ ತಿಳಿ ಚಿಟ್ಟು ಹಿಡಿತು. ಅದಕ್ಕೆ ಮಾತಾಡೋಣ ಒಂದಿಷ್ಟು ಅಂತೇಳಿ ಅದಕ್ಕೆ ಹೇಳಿದೆ ರೀ. ನೀವು ಒಂದಿಷ್ಟಕ್ಕೆ ಏನೋ ಹೇಳ್ತೀವಿ, ಸಿಟಿ ಒಳಗೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಸ್ಟ್ರೆಸ್ಸು ಮತ್ತು ಟ್ರೈನ್ಗೆ ಮನುಷ್ಯ. ಯಾಕಂದರೆ ಈ ಹಣದ ಹಿಂದೆ ಏನು ಹೋಗ್ತಾನೆ, ಅದು ಜೀವನ ನಡೆಸಲಿಕ್ಕೆ ದೊಡ್ಡ ದೊಡ್ಡ ಸಿಟಿ ಒಳಗೆ ಹಣ ಗಳಿಸಲೇಬೇಕು, ಇಲ್ಲಾಂದರೆ ಜೀವನನೇ ಆಗಲ್ಲ.
ಆ ತುಡಿತಕ್ಕೇನೋ ಒಳಗಾಗ್ತಾನೆ. ಆವಾಗ ಒತ್ತಡಕ್ಕೆ ಹೋಗ್ತಾನೆ. ಜೀವನ ಏರುಪೇರಾದಾಗ ಏನಾದರೂ ಮಾಡೋಣ, ಏನಾದರೂ ಮಾಡಿಸೋಣ, ವಾಸ್ತು ನೋಡೋಣ, ಏನಾದರೂ ನಮ್ಗೆ ಸಮಸ್ಯೆ ಆಗುತ್ತೆ ಅಂತೇಳಿ ಹೀಗಾಗಿ ಇಂಥವೆಲ್ಲ ಹೊರಗಡೆ ಬಂದುಬಿಡ್ತಾವೆ. ಏನು ಒಳಗಡೆ ಎಂಟ್ರಿ ಆಗುತ್ತಾವೆ ಕೆಲವೊಂದಿಷ್ಟು ಜನಗಳು ಆ ಮಾನಸಿಕವನ್ನು ಅರಿತು ಇವ್ರಿಗೆಲ್ಲ ಗಾಳ ಹಾಕಿಬಿಡ್ತಾರೆ. ನೀವು ಈ ಥರ ಹೋಮ ಮಾಡಿ, ಆ ಥರ ಮಾಡಿ, ಈ ಥರ ಮಾಡಿ, ನಮ್ಗೆ ಇಷ್ಟು ಒಂದು ಹೋಮಕ್ಕಿಷ್ಟೇ ನೋಡಿ ಎಲ್ಲ ಅಲ್ಲಿ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವರೆಲ್ಲ. ಸತ್ಯನೇ ಇರ್ಬೋದು, ಸುಳ್ಳುನೂ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ನಿಮ್ಮ ಮನಸ್ಸಿನ ನಿಮಗೆ ಹೆಂಗೆ ಅನಿಸ್ತೈತಿ? ನಿಮಗೆ ಒಳ್ಳೇದು ಅನಿಸಿದರೆ ಹೋಗ್ರಿ, ನಾವೇನು ಡೋಂಟ್ ಕೇರ್, ನಿಮ್ಮ ಹಣ ನಿಮ್ಮ ಮಾತು. ಹೀಗಾಗಿ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಸಮಸ್ಯೆಗಳು ಪರಿಹಾರ ಎಲ್ಲಿ ಆಗುತ್ತವೆ ಒಂದಿಷ್ಟು ಯೋಚನೆ ಮಾಡಿ ಹೋಗ್ರಿ. ಒಂದಿಷ್ಟು ಯೋಚನೆ ಮಾಡಿ ಯಾವ ಗುರು ಬಳಿ ಹೋಗ್ಬೇಕು, ಹೋಗೋಣ ಏನಾಗುತ್ತೆ ಅದು ಒಂದು ವಾತಾವರಣ ಕ್ರಿಯೇಟ್ ಮಾಡಿರ್ತಾರೆ. ಈ ಮಲ್ಟಿಮೀಡಿಯಾನ ಒಂದಿಟ್ಟು ಟೋಪಿ ಹಾಕೋ ಕಂಪ್ನಿಗಳು ಬಂದಿದ್ರು, ಮೈಂಡ್ ವಾಶ್ ಮಾಡಿಬಿಡ್ತಾರೆ. ಹೆಂಗಂದ್ರೆ ಒಂದು 8-10 ಮಂದಿ ಟೀಮ್ ತೊಗೊಂಡು ಬಂದಿರ್ತಾರೆ. ಅವರು ಯಾವುದೋ ಒಂದು ಸಿಟಿ ಒಳಗೆ ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅವನು ಬಂದುಬಿಡ್ತಾನೆ ಕಾರ್ ಗಾಡಿ ಹತ್ಕೊಂಡು. ಕೆಲವೊಂದಿಷ್ಟು ಚೈನ್ ಲಿಂಕ್ಗಳೆಲ್ಲ ಬಂದು ಒಂದು 20 ವರ್ಷದಿಂದ 30 ವರ್ಷದಿಂದ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗ್ತಿತ್ತು. ಹೆಂಗೆ ರೀ, ಲೆಟ್ರ್ ಬರಿತಾಯಿದ್ರು, ನಾನು ನಿಮ್ಮ ಊರಿಗೆ ಬರ್ತಾಯಿದ್ದೀನಿ ಅಂದರೆ ಆ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಿದ್ರು. ಯಾರನ್ನ? ಗೌರ್ಮೆಂಟ್ ಶಾಲಾ ಶಿಕ್ಷಕರನ್ನ, ಟೀಚರ್ಗಳನ್ನ ಹಿಡಿತಿದ್ರು. ಯಾಕಂದ್ರೆ ಅವ್ರ ಮ್ಯಾಗ ಎಲ್ಲ ಮಂದಿದು ವಿಶ್ವಾಸ ಇರತ್ತೆ. ನಮ್ಮ ಟೀಚರ್ ರೀ ಏನೋ ಹೊಸ ಸ್ಕೀಮ್ ತಂದಾರ ರೀ, ಭಾರಿ ಹೇಳ್ತಾರೆ, ಏನು ರೀ ಅವ್ರಿಗೆ ಏನೋ ಮಾಡ್ಲತ್ತಾರ, ಮತ್ತು ಹಿಂಗೆ ಮಾಡಿದ್ರೆ ಇಷ್ಟು ರೊಕ್ಕ ಬರ್ತಾವತ್ತ, ಮತ್ತು ಇಷ್ಟು ಮೆಂಬರ್ ನಾವು ಕೊಡ್ಬೇಕತ್ರಿ, ಏನು ಕಾರ್ಯಕ್ರಮ ಮಾಡಿದ್ರಿಪ್ಪ, ಏನು ಭಾರಿ ಕಾರ್ ಗಾಡಿ ತೊಗೊಂಡ್ರಿ ಅವರು, ಈಗ ನೋಡಿ ಬೆತ್ತರಿ ಹಾಡ್ಲಕ್ಕಂತೇಳಿ ಅವರು ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ರು. ಹಿಂಗಾಗಿ ಲೆಟ್ರ್ ಬರೀತಿದ್ರು. ಫಸ್ಟ್ ಸ್ಟಾರ್ಟ್ ಆಗಿದ್ದು ಲೆಟ್ರ್ ಮ್ಯಾಗ. ಹಿಂಗಾಗಿ ನಾ ಮುಂದಿನ ವಾರ ನಿಮ್ಮ ಊರಿಗೆ ಬರ್ಲಾತ್ತೀವಿ, ಮನ್ಯಾಗ ಇರ್ತೀರಿ ನಾ ಇರ್ರಿ ಅಂತೇಳಿ ಅಷ್ಟೇ ರೀ. ಅವ್ರು ಬಂದ್ಕೊಂಡಿರ್ತಿದ್ರು. ಲೆಟ್ರ್ ಬರ್ತಂದಾಗ ಮಂದಿ ಅಂಜವ್ರು, ಏನೋ ತಂದನಪ್ಪ ಇವ, ಅವ್ನು ಸಾಕಾಗ್ತೈತಿ ಅಂತೇಳಿ. ಆಮೇಲೆ ಬರ್ತಾ ಮೊಬೈಲ್ ಬಂದ್ಮ್ಯಾಗ ಸ್ಟಾರ್ಟ್ ಆಯ್ತು ರೀ. ಆ ಪಾಲಿಸಿ ತೊಗೋರಿ, ಈ ಪಾಲಿಸಿ ತೊಗೋರಿ, ಇದನ್ನು ಮಾಡಿರಿ, ಮತ್ತು ಇಷ್ಟು ಮಂದಿ ನೀವು ಮಾಡಿದ್ರೆ ನೀವು ಮ್ಯಾನೇಜರ್ ಆತ್ರಿ, ಪ್ರೊಫೆಸರ್ ಆತ್ರಿ, ಮತ್ತು ನಿಮಗೆ ಫಸ್ಟ್ ರ್ಯಾಂಕ್ನಾಗ ಇರ್ತೀರಿ, ಆ ಪೋಸ್ಟ್ ಬತ್ತು, ಇದು ಡೈಮಂಡ್ ಬತ್ತು, ಗೋಲ್ಡ್ ಬತ್ತು, ಏನು ಸಿಕ್ಕಾಪಟ್ಟಿ ಬ್ಯಾಗ್ ಅದು ಇದು ತೊಗೊಂಡು ಓಡಾಡೋದು ಆಗಿನ ಟೈಮ್ದಾಗ. ಅಂಥ ಟೈಮ್ದಾಗ ಈ ಡಬ್ಲಿಂಗ್ ಮಾಡುವಂಥದ್ದು ಬತ್ತು. ಎಲ್ಲ ಬಂದು ಹೋದ್ಮ್ಯಾಗ ಹೊಸ ರೂಪಗಳು ಎಲ್ಲ ಸ್ಟಾರ್ಟ್ ಆದವು. ಇಷ್ಟು ಮಂದಿನ ಕೊಡ್ರಿ, ಅದೆಲ್ಲ ಹೋದ್ಮ್ಯಾಗ ಇಷ್ಟು ಜಮೀನನ್ನು ರಿಯಲ್ ಎಸ್ಟೇಟ್ಗಳು ಬಂದು ಅದನ್ನ ಮ್ಯಾಗ ತೊಗೊದ್ರು. ಏನಂದ್ರೆ ದುನಿಯಾ ಮಾಡಿದ್ರು ಸಿಕ್ಕಾಪಟ್ಟಿ. ಬಹಳ ಸ್ವದೇಶಿ ಬತ್ತು, ಏನು ಸುಡ್ಗಾಡು ಪ್ಯಾಂಟಮು ಅದು ಏನೇನೋ ಸುಡ್ಗಾಡು ಬಂದರು. ಹಿಂಗಾಗಿ ಭಾಳ ಬಂದವು ಎಲ್ಲ. ಅವ ಹೆಸರು ಹೇಳಿದ್ರೆ ನಮಗೆ ನೆನಪಿಲ್ಲ, ಅಷ್ಟು ಅದಾವ. ತಿಂಗಳಿಗೆ ಒಂದು ಇಂಥ ಹುಡ್ತಿದ್ದು ಭಾರಿ. ಒಬ್ಬರು ಹಿಡ್ಕೊತಿದ್ದಾರೆ ಅವ್ರ ವ್ಯಕ್ತಿನ. ಎಲ್ಲಿ ಅವರು ಒಂದು 4 ಮಂದಿ ಕೂತು ಏನು ಮಾತಾಡ್ತಾ ಇದ್ದರು, ಅವರೆಲ್ಲ ಪ್ಲ್ಯಾನ್ ಮಾಡ್ತಿದ್ರು. ಹಿಂಗೆ ಮಾಡಿದ್ರೆ ಹೆಂಗೆ, ಎಷ್ಟು ರೊಕ್ಕ ಬರತ್ತಿ, ಯಾರನ್ನ ಹೋಗಿ ಹಿಡಿಬೇಕು, ಮತ್ತು ನಮಗೆ ಯಾವಾಗ ಬಂದ್ ಮಾಡಬೇಕು, ಮತ್ತು ರೊಕ್ಕ ಎಷ್ಟು ಗೊಳೆ ಆಗ್ತೈತಿ, ಅವ್ರ ರೊಕ್ಕನ ಅವ್ರಿಗೆ ಕೊಡೋದು, ಮತ್ತೇನೈತಿ ಸುಮ್ಮ ಆರಾಮ್ ನೋಡ್ಕೊಂಡು ಮೇಂಟೈನ್ ಮಾಡೋ ಹೋಗೋದಂಗೆ ಪ್ಲ್ಯಾನ್ ಮಾಡ್ತಾಯಿದ್ರು. ಅವರು ಯಾರು ದುಡ್ಡು ಹಾಕ್ತಿದ್ದಿಲ್ಲ. ಅವರು ನಮ್ಮ ಕಡೆಯಿಂದ ದುಡ್ಡು ಹಾಕ್ತಿದ್ರು, ಇದು ಮಾಡ್ತಾಯಿದ್ರು ಅಷ್ಟೇ. ಕೆಲವೊಂದು ಸ್ಕೀಮ್ಗಳೆಲ್ಲ ಇದು ನಾವು ಇದು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಇಷ್ಟು ಮಂದಿನ ಕರ್ಕೊಂಬರ್ರಿ, ಏನು ಪ್ರೋಗ್ರಾಮ್ ಮಾಡಿಸೋದು, ಎಲ್ಲ ಸ್ಟಾರ್ಟ್ ಆಗ್ತಾಯಿದ್ವು. ಹಂಗೆ ಸ್ಟಾರ್ಟ್ ಆಗ್ತವೆ. ಹಿಂಗೆ ಯಾಮರ್ಸ್ತಾಯಿದ್ರು. ಈಗಂತೂ ಆ ಜ್ಯೋತಿಷ್ಯ, ಈ ಜ್ಯೋತಿಷ್ಯ, ಏನು ದಿನಕ್ಕೊಂದು ಸ್ಕೂಲ್ಗಳು, ಏನು ಮೆಡಿಟೇಷನ್ ಅಂತೇಳಿ ಅದನ್ನು ಮಾಡ್ತಾರೆ. ಮೆಡಿಟೇಷನ್ ಅಂತೂ ಮಾಡಲಿ, ಅದೇನಿಲ್ಲ, ಅದು ಆರೋಗ್ಯ ದೃಷ್ಟಿಯಿಂದ. ಬಟ್ ಹಣ ಮಾಡೋದು ಹೆಂಗೆ ಅನ್ನೋದು ಈಗ ಹೊಸ ದಾರಿಗಳನ್ನೆಲ್ಲ ಕಂಡ್ಕೋತಾರೆ ಈಗ. ಹೀಗಾಗಿ ಎಲ್ಲೋ ಒಬ್ಬ ದೇವಸ್ಥಾನ ಕಟ್ತಾನೆ, ಯಾರೋ ಒಬ್ಬ ಗುರುಜಿ ಆಗಿಬಿಡ್ತಾನೆ, ಎಲ್ಲೋ ದುಡ್ಲಾಕ ಹೋಗಿರ್ತಾನೆ. ಅವ ನಾ ಅಲ್ಲಿ ಕಲ್ತು ಬಂದನಂತೇಳಿ ಇಲ್ಲಿ ಯಾವುದೋ ಒಂದು ಜಾಗದಾಗ ಒಂದು ಸಣ್ಣ ಸೈಟ್ ತೊಗೊಂಡು ಸ್ಟಾರ್ಟ್ ಮಾಡಿಬಿಡ್ತಾನೆ ರೀ. ಅದನ್ನು ಕಲ್ತು, ಯಾಕಂದ್ರೆ ಅವೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತಾನೆ. ಈ ಮಂತ್ರ ಯಾರಿಗೆ ಹೇಳೋಣ, ಈ ಹೋಮ ಮಾಡಿದ್ರೆ ಎಷ್ಟು ರೊಕ್ಕ ಬರುತ್ತೆ, ಯಾರನ್ನ ಕೂಡ್ಸೋಣ, ಮತ್ತು ಯಾರಿಗೆ ಭವಿಷ್ಯ ಹೇಳೋಣ, ಎಲ್ಲ ಪ್ರೀ ಪ್ಲ್ಯಾನ್ ಅಂಥೇಳಿ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅವರೆಲ್ಲ. ಯಾರ ಚಾನಲ್ಗೆ ಇಂಟ್ರ್ಯೂ ಕೊಡೋಣ, ಯಾವ ಚಾನಲ್ದಾಗ ಏನು ಮಾತಾಡಬೇಕು, ಮುಂದೆ ಏನು ಪೇಸ್ ಮಾಡ್ಬೇಕು, ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾನೆ.
ಒಂದಿಷ್ಟು ವೈರಲ್ ಆದ್ಮ್ಯಾಗ ಸಿಕ್ಕೊಂಡು ಬಿಡ್ತಾರೆ. ನೋಡಿರಲ್ಲ ಎಲ್ಲ ಎಂತೆಂಥವ್ರೆಲ್ಲ ಹೋದರು, ಆಶ್ರಮ ಮಾಡಿದರು ಸಿಕ್ಕಾಪಟ್ಟಿ ದುಡ್ಡು ಬರ್ಲಾಕಾಯ್ತು. ಮೋಜು ಮಸ್ತಿ ಮಾಡ್ಲಿಕ್ಕೆ ಹೋದ್ರು, ಸಿಕ್ಕೊಂಡು ಬಿದ್ದರು. ಏನು ಬಿದ್ದರೋ ಗೊತ್ತಿಲ್ಲ, ಎದ್ರೂ ಗೊತ್ತಿಲ್ಲ. ಅವರವರ ಕಾನೂನು ರೀತಿಯಿಂದ ಅವರು ಹೋರಾಟ ಮಾಡ್ತಾಯಿದ್ದಾರೆ. ಅದು ನಮಗೆ ಕೂಡ ಸಂಬಂಧವಿಲ್ಲ. ನಾವು ಮಾತ್ರ ಹಿಂಗೆ ಇರ್ತೀವಿ ರೀ. ಅದಕ್ಕೆ ಯೋಚನೆ ಮಾಡಿರಿ, ಯಾವ ಗುರುವಿನ ಬಳಿ ನಾವು ಹೋಗಬೇಕು. ಒಂದು ಆಶ್ರಮ ರೆಡಿ ಆಗೈತೆ ಅಂದ್ರೆ ಅದ್ರ ಹಿನ್ನೆಲೆ ಏನು? ಒಬ್ಬ ಜ್ಯೋತಿಷ್ಯ ಹೇಳ್ತಾನಂದರೆ ಅವನ ಹಿನ್ನೆಲೆ ಯಾರು, ಅವನ ಗುರು ಯಾರು, ಯಾವ ಥರ ಹೇಳ್ತಾನೆ, ಅದನ್ನೆಲ್ಲ ನೀವು ತಿಳ್ಕೊಂಡು ನಿಮ್ಮ ಭವಿಷ್ಯ, ನಿಮ್ಮ ವಾಸ್ತು, ನಿಮ್ಮ ಮನೆ, ನಿಮ್ಮ ಬದುಕು, ನಿಮ್ಮ ಕಷ್ಟ ಪರಿಹಾರ ದುಡ್ಡಿನಿಂದ ಆಗತ್ತಾ ಅಥವಾ ದುಡ್ಡು ಇಲ್ಲದೆ ಪರಿಹಾರ ಮಾಡುವಂಥ ಗುರುಗಳು ಎಲ್ಲಿಯಾದರೂ ಸಿಗ್ತಾರಾ, ಅದನ್ನು ಯೋಚನೆ ಮಾಡಿ. ಇದು ಮೂಢನಂಬಿಕೆಯನ್ನು ಬಿತ್ತುವಂಥ ಕಾಲ ನೋಡಿ. ಈ ಸೀರಿಯಲ್ ಒಳಗೂ ಕೂಡ ಎಲ್ಲ ನೋಡಿ, ಮಾಯಾಪೆಟ್ಟಿ ಒಳಗೆ ಇನ್ನೂ 20ನೇ ಶತಮಾನದೊಳಗೆ ನೋಡ್ಕೋತ ಕೂತಾರಂದ್ರೆ ಟಿ ವಿ ಒಳಗಿನ. ನಾನು ಕಲಾವಿದರನ್ನ ಗೌರವಿಸ್ತೀನಿ, ಬಟ್ ಅಲ್ಲಿ ಬರುವಂಥ ಕಥೆ ಏನಿದೆಯಲ್ಲ, ಸನ್ನಿವೇಶಗಳು, ಡೈಲಾಗ್ಗಳು ಮಾತ್ರ ಸರಿ ಇಲ್ಲ. ಪ್ರತಿಯೊಬ್ಬ ಕಲಾವಿದರನ್ನ ಗೌರವಿಸ್ತೀನಿ. ಕಲಾವಿದ ಒಳ್ಳೆಯವನಿದ್ದಾನೆ. ಕಲಾವಿದ ತನ್ನ ಸಂಬಳಕ್ಕಾಗಿ, ತನ್ನ ಸಂಭಾವನೆಗಾಗಿ, ತನ್ನ ಕಲೆ ತೋರಿಸ್ಕೊಳ್ಳಿಕ್ಕೆ ಅವನು ಪ್ರತಿಭೆನ ಹೊರಗೆ ಹಾಕ್ತಾ ಇರ್ತಾನೆ. ಆದರೆ ಕತೆ ಇದೆ ನೋಡಿ, ಕತೆ ಯಾವ ಥರ ಇರಬೇಕು, ಸಂಭಾಷಣೆ ಯಾವ ಥರ ಇರಬೇಕು, ಅದು ಮುಖ್ಯ ಇರುತ್ತೆ. ಒಳ್ಳೆಯ ಸಂದೇಶ ಕೊಡುವಂಥ ಯಾವ ಧಾರಾವಾಹಿಗಳು ಇಲ್ಲ. ಅದರಿಂದ ಕೂಡ ಸ್ವಲ್ಪ ಮಾನಸಿಕವಾಗಿ ಇದು ಆಗ್ತಾ ಇದ್ದಾರೆ ಜನ. ಅದರ ಬಗ್ಗೆ ಯೋಚನೆ ಮಾಡಿ. ಯಾವ ಸೀರಿಯಲ್ ನೋಡಬೇಕು ನಾನು, ಯಾವ ಜ್ಯೋತಿಷಗಾರನ ಬಳಿ ಹೋಗಬೇಕು, ಯಾವ ವಾಸ್ತುವನ್ನು ನಂಬಬೇಕು. ಸಿಕ್ಕಾಪಟ್ಟಿ ವಾಸ್ತುಗಳೆಲ್ಲ ಹುಟ್ಕೊಂಡ್ಬಿಟ್ಟು ಪೆಂಗ್ಸುಯಿ ಬಂತು, ಸರಳ ವಾಸ್ತು ಬಂತು, ವಂಕ ವಾಸ್ತು ಬಂತು, ಅಡ್ಡ ವಾಸ್ತು ಬಂತು, ಉದ್ದ ವಾಸ್ತು ಬಂತು, ಡೈಮಂಡ್ ವಾಸ್ತು ಬಂತು. ಏನು ಸರಳ, ಅದು ಹೆಸರು ಹೇಳೋಕ್ಕೆ ಬರಲ್ಲ. ಇದು ಗಂಟೆ ಕಟ್ರಿ, ಈ ಗಂಟೆ ಕಟ್ರಿ, ಶಿವಾಯನ್ಮ ನೀವು ಗಂಟೆ ಬಾರಿಸೋದೇ ಆಯಿತು. ಎಲ್ಲ ಅನುಭವಿಸಿ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಜನ. ಒಂದು 100ಕ್ಕೆ ಒಂದು ಏನೋ 10% ಒಳ್ಳೆಯದಾಗಿರುತ್ತೆ. ಅವರವರ ವಾಸ್ತು, ಅವರ ಗುರುಗಳು ಅವ್ರಿಗೆ ಬಿಟ್ಟಿದ್ದು. ನಮ್ಮದೇ ಏನಿದ್ದರೆ ಹೇಳೋದಷ್ಟೇ. ನೀವು ಯಾರು ನಿಜ ಗುರು ಇದ್ದಾನೆ, ಯಾರು ನಮಗೆ ಸೂಕ್ತವಾಗುವಾಗೆ ಸಿಗ್ತಾನೆ ಅನ್ನೋದು ನೀವು ಕಂಡುಕೊಳ್ಳಬೇಕು ಹೊರತು ಇಲ್ಲಿ ಯಾರಿಗೆ ಆಗಲ್ಲ. ಮೋಸ ವಂಚನೆ ಆದಮೇಲೆ ಭಾಳ ಕಷ್ಟ ಆಗತ್ತೆ. ಅವರಿಂದ ದುಡ್ಡು ಹೊಳ್ಳಿ ಬರುತ್ತೆ ಅನ್ನೋದು ಗ್ಯಾರಂಟಿ ಇರಲ್ಲ. ಅವಾಗ ಏನು ಮಾಡ್ತೀರಿ, ನಿಮಗೆ ಮಾಡಿದ್ದೀವಿ ಆಯಿತು, ಅದು ಖರ್ಚಾಗಿದೆ, ಎಲ್ಲ ಈಕ್ವಲ್ ಆಯಿತು, ಸುಮ್ಮನೆ ಕೂತ್ಕೊಂಡು ಬಿಡೋದು. ಅದಕ್ಕೆ ಹೇಳೋದು, ಯಾವುದೋ ಒಂದು ಕಾರ್ಯ ಮಾಡಬೇಕಾದ್ರೆ 100 ಸಲ ಯೋಚನೆ ಮಾಡಿ. ನಿಮ್ಮ ಕಷ್ಟಗಳಿಗೆ ನಿಮಗೆ ಪರಿಹಾರ ಆಗ್ತಿದ್ದರೆ ಮಾಡಿಕೊಡ್ರಿ. ಇಲ್ಲದೇ ಇದ್ದಾಗ ಗುರುವಿನ ಬಳಿ ಹೋಗದೇ ಬೇಕಾಗತ್ತೆ. ಕೆಲವೊಂದಿಷ್ಟು ಕಷ್ಟಗಳು ಬರ್ತವೆ, ಪರಿಹಾರಗಳು ಬೇಕಾಗತ್ತೆ, ಸಮಸ್ಯೆಗಳು ಇರುತ್ತೆ, ಅದಕ್ಕೂ ಪರಿಹಾರ ಬೇಕಾಗತ್ತೆ, ಸಲಹೆಗಳು ಬೇಕಾಗತ್ತೆ, ಹೋಗಲೇಬೇಕಾಗತ್ತೆ. ಗುರುವಿನ ಬಳಿ ಹೋಗದೇ ಇದ್ದಾಗ ಅಸಾಧ್ಯವಾಗುತ್ತೆ. ಒಂದೊಂದು ಟೈಮ್ನಲ್ಲಿ ಒಮ್ಮೊಮ್ಮೆ ನೀವು ಗುರುಗಳಾಗಬೇಕಾಗತ್ತೆ. ಅರಿವೇ ಗುರು ಅಂತಾರಲ್ಲ, ಹಂಗೆ ಕಷ್ಟ ಪರಿಹಾರಕ್ಕಾಗಿ ಹೋಗಲೇಬೇಕಾಗತ್ತೆ. ಯೋಚಿಸಿ ನೋಡಿ ಮತ್ತೆ ಪರಿಹಾರಗಳನ್ನು ಕಂಡುಕೊಂಡು ಜೀವನವನ್ನು ನೆಮ್ಮದಿಯ ಜೀವನ ನಡೆಸ್ರಿ ಅಂತ ಹೇಳುತ್ತಾ ಮತ್ತೊಂದು ವಿಷಯದೊಂದು ಬರ್ತಾನೆ ರೀ. ಏನಾದರೂ ತಪ್ಪು ತಡೆಯಾಗಿದ್ದಾರೆ ಕ್ಷಮೆ ಇರಲಿ. ನಾವು ಯಾರ ವಿರುದ್ಧನೂ ಅಲ್ಲ. ಯಾಕಂದರೆ ಅವತ್ತೇ ಬಸವಣ್ಣ ಹೇಳಿದರು, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವನ್ನು ನಂಬ್ತಾರೆ ಹೊರತು ಅಲ್ಲೇ ಮುಳುಗ್ತಾನಂತಾರೆ, ಅಲ್ಲೇ ಸುತ್ತನ ಹೊಡಿತಾನಂತಾರೆ. ನಿಜ ಯಾವುದನ್ನು ತಿಳ್ಕೋತಾ ಇಲ್ಲ. ನಿಮ್ಮನ್ನೆತ್ತ ಬೆಲ್ಲವರು ಕೂಡಲ ಸಂಗಮದೇವ, ನಿಮ್ಮನ್ನು ಯಾವಾಗ ತಿಳ್ಕೊತಾರೆ, ಇದನ್ನು ಮಾಡ್ಕೋತ ಹೊಂಟಾರ. ಇನ್ನು ಜನ ಯಾವಾಗ ನಿಮ್ಮ ಕಡೆ ಬರ್ತಾರೆ ಅಷ್ಟೊತ್ತಿಗೆ ಅವ್ರದ್ದು ಟೈಮೇ ಮುಖ್ಯವಾಗಿರ್ತೈತಿ. ಹೀಗಾಗಿ ಬಸವಣ್ಣವ್ರನ್ನ ನೆನೆಯುತ್ತಾ ಶರಣರ, ಸಂತರ, ಸೂಫಿ ನಾಡಿನ ಆಧ್ಯಾತ್ಮಿಕ ಈ ಜಗತ್ತಿನಲ್ಲಿ ಅವರವರ ಪರಂಪರೆ, ಅವರವರ ಆಚಾರಗಳು, ವಿಚಾರಗಳು, ಧಾರ್ಮಿಕ ವಿಧಿವಿಧಾನಗಳೊಳಗೆ ಇರಿ. ನಿಮ್ಮ ಪರಿಧಿ ಏನಿದೆ, ಏನು ಸರ್ಕಲ್ ಇದೆ ಬಿಟ್ಟು ಹೋದಾಗನೇ ಇವೆಲ್ಲ ಮಾನಸಿಕವಾಗಿ ಕೂಗು ಹೋಗುತ್ತೀರಿ. ನಿಮ್ಮ ಧರ್ಮ ಏನು ಹೇಳಿದೆ ಅದೇ ಪ್ರಕಾರ ಹೋಗುವುದೇ ಜೀವನ ಆಗಿರುತ್ತೆ. ಧರ್ಮ ಅಂದರೆ ಒಂದು ಮಾರ್ಗ, ಸರಾಗವಾಗಿ ಸಾಗಿಸುವಂಥ ಮಾರ್ಗ, ಮೋಕ್ಷ ಮಾರ್ಗ ಕಡೆ ಒಯ್ಯುವಂಥದ್ದು ಧರ್ಮ ಆಗಿರುತ್ತೆ. ಆಚಾರ ವಿಚಾರಗಳು ಬದಲಾವಣೆ ಇರ್ಬೋದು,
ನಿಮ್ಮ ಧರ್ಮ ಹೇಗಿದೆ ಹಾಗೆ ಆಚರಣೆ ಮಾಡಿ. ಇದೇ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಇದು ಅಂತ ಯಾವುದೂ ಏನಿಲ್ಲ. ಯಾಕೆ ಮಾಡಿದಾರಂದರೆ ಆಯಾ ಧರ್ಮದಲ್ಲಿ ಮಾಡಿಕೊಂಡ್ರೆ ಅಲ್ಲಿ ಜನಾಂಗದಲ್ಲಿ ಬರುವಂಥ ಮದುವೆ ಕಾರ್ಯಕ್ರಮ ಇರ್ಬೋದು, ಮುಂಜೆ ಇರ್ಬೋದು, ಏನೋ ಪರಿಹಾರ ಕಷ್ಟಗಳಿದ್ದಾಗ, ಕೌಟುಂಬಿಕ ಕಲಹ ಇದ್ದಾಗ ಆಯಾ ಧರ್ಮಗುರುಗಳು, ಆಯಾ ಧರ್ಮ ಪೀಠಾಧೀಶರು ಆ ಧರ್ಮದ ಮುಖ್ಯಸ್ಥರನ್ನಾಗಿ ಮಾಡಿರ್ತಾರೆ. ಯಾಕಂದ್ರೆ ಒಂದೇ ಧರ್ಮ ಇದ್ದಾಗ ಎಲ್ಲರದ ನ್ಯಾಯಗಳನ್ನು ಯಾರು ಮಾಡಬೇಕು ಅನ್ನೋದು ಗೊಂದಲ ಇದ್ದಾಗ ಈ ಧರ್ಮಗಳು ಮತ್ತು ಪಂಥಗಳು ಹುಟ್ಟಿದವು ಏನೋ ಅಂತೇಳಿ ನನ್ನ ಕಲ್ಪನೆ ಇಷ್ಟೇ. ಹೀಗಾಗಿ ಅವರವರ ಧರ್ಮದಲ್ಲಿ ಅವರವರ ಗುರು ಇರ್ತಾರೆ, ಹಿರಿಯರನ್ನ ನೀವು ಕಾಣ್ರಿ, ನೆಮ್ಮದಿ ಜೀವನ ಸಾಗಿಸ್ರಿ ಅಂತ ಹೇಳ್ತೀನಿ ರೀ. ಎಷ್ಟು ಹೇಳಿದ್ರೂ ಕಮ್ಮಿನೇ. ಹೀಗಾಗಿ ಮುಖವಾಡ ಹಾಕಿಕೊಂಡಂಥ ಸಾಧು ಜ್ಯೋತಿಷಿಕಾರನ್ನ ನಂಬುತ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಅವರು ಹೊಟ್ಟೆ ಪಾಡಿಗಾಗಿ ಮಾಡ್ತಾಯಿದ್ದಾರೆ. ಹೀಗಾಗಿ ಅವ್ರದ್ದು ಒಂಥರ ಒಂದು ಜೀವನನ, ಹೀಗಾಗಿ ನಿಮ್ಮದ ಜೀವನನ ಇದು ಮಾಡಿಕೊಂಡು ಇದು ಆಗ್ತಾ ಇರ್ತಾರೆ. ಅದಕ್ಕೆ ಜಾಗೃತರಾಗಿರಿ ಅಂತ ಹೇಳುತ್ತಾ ಮುಂದಿನ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತಾನೆ ರೀ. ಪಕ್ಷಿ ಸಂಕುಲ, ಹಾಗೆ ಪರಿಸರ ರಕ್ಷಣೆ, ಶಾಸನಗಳ ರಕ್ಷಣೆ, ಹಾಗೆ ಪುರಾತನ ದೇವಾಲಯಗಳ ವಿಡಿಯೋಗಳು ಮುಂದಿನ ಕಂತಿನಲ್ಲಿ ಬರ್ತಾ ಇರ್ತವೆ. ಈಗ ಬೇಸಿಗೆ ಸಮಯ ಇರೋದ್ರಿಂದ ಎಲ್ಲಿ ಹೊರಗಡೆ ಹೋಗಲಿಕ್ಕೆ ಆಗ್ತಾಯಿಲ್ಲ. ಈಗ ಮತ್ತೆ ಮುಂದಿನ ಟೈಮ್ನಲ್ಲಿ, ಮುಂದಿನ ದಿನಗಳಲ್ಲಿ ಹಲವಾರು ಗ್ರಾಮಗಳ ಇತಿಹಾಸ ಪುಟಗಳನ್ನು ತೆರೆಯುವಂಥ ಸಣ್ಣ ಪ್ರಯತ್ನ ಮಾಡ್ತೀವಿ ವಿಡಿಯೋ ಮೂಲಕ. ಆ ವಿಡಿಯೋಗಳನ್ನು ನೋಡ್ತಾ ಹೋಗ್ರಿ, ಹರಸ್ರಿ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ.